ಹತ್ಯೆ ಮಾಡ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಬೆಂಗಳೂರಿನಲ್ಲಿರೋರು ಕೇಳಿಸ್ಕೊಳ್ಳಿ. ಮುಂದೆ ನಿಮ್ಗೆ ಅನ್ನದ ಅಭಾವ ಬರ್ತದೆ, ಹಣ್ಣು ಹಂಪಲು ಹಾಲಿನ ಅಭಾವ ಬರ್ತದೆ. ಏನು ಹಿಂದೂ ಧರ್ಮ ಅಂತೀರಲ್ಲ, ಸಿಟಿ ಮಾಡ್ಬೇಕು ಅಂತ ಹೋಗಿದಾರಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ದೇಶದ ನಾಶ ಮಾಡ್ತಾ ಇದ್ದಾರೆ ಸರ್ಕಾರ. ಸಿಟಿ ಮಾಡಿ ನಾಶ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಇವತ್ತು ಬೆಂಗಳೂರಿನಲ್ಲಿ 20-30% ಅಷ್ಟೇ ನಾವು ಕನ್ನಡದವ್ರು ಇರೋದು, ನಮ್ಮವರು ಅಂತ ಇರೋದು ಬರೀ 20%. ಹೀಗೆ ಆದ್ರೆ ದೇಶ ನಾಶ. ಕಾಲದಿಂದಲೂ ಬ್ರಿಟಿಷರು ಕಾರ್ಬಾರಿಯವರು ಎಲ್ಲ ಬಂದು ನಮ್ಮನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಕೊನೆಗೆ ಅವರೆಲ್ಲ ದರೋಡೆ ಮಾಡಿ ಮುತ್ತು ರತ್ನ ಎಲ್ಲ ಹೊಡ್ಕೊಂಡು ಹೋದ್ರು, ನಮ್ಮ ಸಾಮ್ರಾಜ್ಯ ಹಾಳು ಮಾಡಿದ್ರು. ಇವಾಗ ಉಳಿದಿರೋದು ರೈತರ ಹತ್ರ ಭೂಮಿ ಮಾತ್ರ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಭೂಮಿ ಕಳ್ಕೊಂಡ್ರೆ ಎಲ್ಲ ನಗರೀಕರಣ ಆದ್ರೆ ಪ್ರತಿ ನಗರದಲ್ಲಿ ಇವತ್ತು ನಮ್ಮ ಹಿಂದೂಗಳು ಜೊತೆಗೆ ನಮ್ಮ ಕನ್ನಡದವ್ರು ಇರೋದೇ 10-20%. ಇದು ಏನು ಅಂತಂದ್ರೆ ನಮ್ಮನ್ನೆಲ್ಲ ಒಕ್ಕಲೊಟ್ಟಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ನಾವು? 10,000 ಜನ ರೈತರು ಮಾರಣವನ್ನ ಮಾಡ್ತಾ ಇದ್ದಾರೆ. ಇದಕ್ಕಿದ್ದಂಗೆ 10,000 ಜನ ರೈತರು ಕೊಲೆ ಆದಂಗೆ ಇದು. ದಯವಿಟ್ಟು ನಗರವಾಸಿಗಳು ಒಂದು ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ಏನು ಪರಿಸರ ಉಳಿಸಿ ಅಂತ ಇದ್ದೀರಲ್ಲ, 4 ಲಕ್ಷ ತೆಂಗಿನ ಮರಗಳಿದೆ. ಒಟ್ಟಾರೆ 10 ಲಕ್ಷ ಮರಗಳಿದೆ. 1 ಲಕ್ಷ ಗೋವುಗಳು. ಅರ್ಥ ಮಾಡ್ಕೊಳ್ಳಿ, 1 ಲಕ್ಷ ಗೋವುಗಳು. ಹಿಂದೂ ಸಂಘಟನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಎಲ್ಲ ಆದ್ಮೇಲೆ ಬಂದು ಗಣೇಶ ಉತ್ಸವದಲ್ಲಿ ಕೊಳ್ಳೋಗ್ಬಿಟ್ಟು ಅಂತೀರಲ್ಲ, ಇವತ್ತೇ ಬಂದು ಕಾಪಾಡ್ಕೊಳ್ಳಿ, ಹಿಂದೂ ಧರ್ಮನ ಉಳಿಸ್ಕೊಳ್ಳಿ. ನಗರಗಳು ಹಳ್ಳಿಗಳನ್ನ ಹಾಳು ಮಾಡ್ತಾ ಇದೆ. ಹಳ್ಳಿ ನಾಶ ಆಗ್ತಾ ಇದೆ. ಹಳ್ಳಿಗಳು ನಾಶ, ರೈತರು ನಾಶ ಆಗ್ತಾ ಇದಾರೆ. ಸರ್ಕಾರ ಯಾವುದೇ ಮುಂದಾಲೋಚನೆ ಇಲ್ಲ. ಮುಂದೆ ಅನ್ನದ ಭದ್ರತೆ ಏನ್ ಮಾಡ್ತಾರೆ? ದಯವಿಟ್ಟು ನೀವು ನಗರವಾಸಿಗಳನ್ನ ಅಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಇದೆ ನಿಮಗೆ ಬೆಂಗಳೂರಿಂದ 150 ಕಿಲೋಮೀಟರ್, 200 ಕಿಲೋಮೀಟರ್, 300 ಕಿಲೋಮೀಟರ್ಗಳಲ್ಲಿ ಮಾಡ್ಕೊಳ್ಳಿ. ಏನ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಈಸಿ ಮೋಸ ಮಾಡೋದಕ್ಕೆ ಬರ್ತಾ ಇದಾರೆ. ಇವತ್ತಿಂದ ಹೇಳ್ತಾ ಇದ್ದೀನಿ, ಈ ಭೂಮಿ ಅಕ್ವೈರ್ ಆಯ್ತು ಅಂತಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗ್ತದೆ. ಹಳ್ಳಿಗಳು ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಗ್ರಾಮಗಳು ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಅಂತ. ಈ ಸರ್ಕಾರ ಏನ್ ಮಾಡ್ತಾ ಇದೆ? ಇದೆಲ್ಲ ನಗರ ಮಾಡಕ್ ಹೊಂಟಿಸ್ತಾ ಇದೆ. ನಿಮ್ಮನ್ನ ನಗರ ಉಳಿಸ್ಕೊಳ್ಳಿ ಕೈ ಮುಗಿ ಕೇಳ್ಕೊಂತ ಇದ್ದೀನಿ. ರೈತರನ್ನ ಏನಕ್ಕಂತ ಉಳಿಸ್ಕೊಳ್ಳಿ ಅಂತ ಇರೋದು. ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನ್ನ ಆಹಾರ ಬೇಕು, ಅದಕ್ಕೋಸ್ಕರ ಉಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಮುಂದೆ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. ಎಲ್ಲಾ ಸಂಘಟನೆಯವ್ರಿಗೂ ನಮ್ಗೆ ಬೆಂಬಲ ಇದೆ. ನಾವು ಇನ್ನೊಂದು ಮಾತು